ಮುಂದೇನಾಯ್ತು? ನಿಮ್ಮಮ್ಮ ಯಾರ ಹಿಂದೆನೋ ಓಡ್ ಹೋದ್ಲು, ನಿಮ್ಮಪ್ಪ ಹುಚ್ಚಾಗಿ ದೇಶಾಂತರ ಹೊರಟೋದ. ಪಾಪ ನಮ್ಮತ್ತೆ ಈ ವಯಸ್ಸಲ್ಲಿ ಇಲ್ಲಿದ್ದು ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು. ಎಷ್ಟೇ ಆಗ್ಲಿ ನಿನ್ ಮೈಲ್ ಹರಿತಿರೋದು ನಿಮ್ಮಪ್ಪನ ರಕ್ತನೇ ಅಲ್ವಾ? ಅದಕ್ಕೆ ಸ್ವಲ್ಪ ಹುಷಾರಾಗಿರು ಅಂದೆ ಅಷ್ಟೇ. ಯದು, ನಿನ್ನ ಜೀವನ ಚೆನ್ನಾಗಿರ್ಲಿ, ನಿಮ್ಮಪ್ಪನ ಥರ ಆಗೋದು ಬೇಡ ಅನ್ನೋ ಕಳಕಳಿಯಿಂದ ದೊಡ್ಡ ಮೈದೇನು ಹೇಳ್ತಾ ಇದ್ದಾರೆ ಅಷ್ಟೇ. ಆ ವಿಷಯ ಎಲ್ಲ ಯಾಕೀಗ? ಅದೆಲ್ಲ ಮುಗ್ದೋಗಿದ್ ಕತೆ, ಬಿಟ್ಬಿಡಿ. ಎದು, ಅದೇನೋ ಕೆಲಸ ಇದೆ ಅಂತ ಹೊರಟಿದ್ಯಲ್ಲ, ನೀವು ಹೊರಡು, ಅದನ್ನ ಮುಗಿಸ್ಕೊಂಡು ಬಾ. ಯಾಕಾಗಿ ನೋಡ್ತಿದ್ಯಾ? ಹೊರಡೋ, ಲೇಟ್ ಆಗತ್ತೆ. ಈಗ ಹಳೆ ವಿಷಯ ಎಲ್ಲ ಯಾಕೆ ಎದಕ್ತೀರಾ? ಮೊದಲೇ ಅವನಿಗೆ ಮುಂಗೋಪ. ಅದರಲ್ಲೂ ಅಮ್ಮನ ವಿಷಯ ಎತ್ತಿದ್ರೆ ಬೆಂಕಿ ಬೆಂಕಿ ಆಗ್ಬಿಡ್ತಾನೆ. ಅಯ್ಯೋ ಅತ್ತೆ, ನಾವೇನ್ ತಪ್ಪು ಹೇಳಿದ್ವಿ? ಇರೋ ತಾನೇ ಹೇಳಿದ್ದು. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಹೋದ್ರಂತೆ, ಹಾಗಾಯ್ತು. ನೋಡಿ, ನೀವು ಮದ್ವೆಗೆ ಅಂತ ಬಂದಿದ್ದೀರಾ, ಹಳೆದನ್ ಮರ್ತು ಶುಭ ಕಾರ್ಯ ನಡೆಸ್ಕೊಡಿ. ನೋಡಿ, ಎದು ಮೊದಲೇ ನೊಂದಿದ್ದಾನೆ, ಹಳೆದೆಲ್ಲ ಕೆತ್ಕೆ ಅವನ್ನ ನೋಯಿಸ್ಬೇಡ್ರಿ. ಇಷ್ಟಪಟ್ಟು ಹುಡುಗಿನೇ ಮದ್ವೆ ಆಗ್ತಿದ್ದಾನೆ, ಅವನು ಖುಷಿಯಾಗಿರ್ಲಿ. ಅವನ ಮನ್ಸಿಗೆ ನೋವಾಗೋ ಥರ ದಯವಿಟ್ಟು ಮಾತಾಡಬೇಡಿ, ಈ ಮದ್ವೆ ನಡೆಸ್ಕೊಡಿ. ಅಮ್ಮ, ಅದನ್ನು ನೀನು ದಯವಿಟ್ಟು ಅಂತ ಯಾಕೆ ಕೇಳಬೇಕಮ್ಮ? ಆಯಿತು, ಇನ್ಮೇಲೆ ಯಾವ ಹಳೆ ವಿಷಯನೂ ನಾನು ಕೆದಕಲ್ಲ. ಭಾಗೀರಥಿ, ನೀನು ಮಾತು ಬೆಳೆಸಿ ವಾದ ವಿವಾದ ಮಾಡಬೇಡ. ಸರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಕಥೆ ಏನಾಯ್ತು? ಯಾಕಿಷ್ಟೊಂದು ಟೆನ್ಷನ್ ಆಗಿದೆಯಾ? ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಪ್ರೀತುಗೆ ಪ್ರಭಾ. ಅವ್ನ್ಗೆ ಅವಾಗಿಂದ ಕಾಲಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಎಲ್ಲಿದ್ದಾನೋ ಏನೋ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ಕಾತಿ? ಬರ್ತಾನೆ ಬಿಡು, ಅವನೇನು ಚಿಕ್ಕ ಮಗುನಾ? ಹಾಗಲ್ಲ ಪ್ರಭಾ, ಅವನು ವರ್ಕ್ ಪ್ರೆಷರಲ್ಲಿ ಎಲ್ಲ ಮರ್ತ್ಬಿಡ್ತಾನೆ. ಅಪ್ಪ ಬೇರೆ ಡಿನ್ನರ್ ಕಾಯ್ತಾ ಇದ್ದಾರೆ, ಇವ್ನು ನೋಡಿದ್ರೆ ಪತ್ತೆನೇ ಇಲ್ಲ. ಅಷ್ಟೊತ್ತಿಗೆ ಬರ್ತಾನೆ ಬಿಡು, ಇನ್ನೂ ಟೈಮ್ ಇದೆಯಲ್ಲ. ಈಗಾಗ್ಲೇ ಅಪ್ಪ ಪ್ರೀತು ಎಲ್ಲಿ ಅಂತ ಎಷ್ಟು ಸಲ ಕೇಳಿದ್ರು. ಆನ್ ದಿ ವೇ ಬರ್ತಿದ್ದಾನೆ ಅಂತ ನಾನು ಹೇಳಿದ್ದೀನಿ. ಇವ್ನು ನೋಡಿದ್ರೆ ಫೋನ್ಗೆ ಸಿಗ್ತಾ ಇಲ್ಲ. ನಂಗೆ ಟೆನ್ಷನ್ ಆಗ್ತಾ ಇದೆ ಪ್ರಭಾ. ಎಲ್ಲಿ ಹೋಗಿದ್ದಾನೋ ಏನೋ ಪ್ರಭಾ, ಒಂದು ಗೊತ್ತಾಗ್ತಾ ಇಲ್ಲ. ಕಾತಿ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಏನಾದರೂ ಪ್ರಾಬ್ಲಮ್ ಆಗಿರಬೇಕು. ಲುಕ್, ಆಫೀಸ್ಗೊಂದ್ಸಲಿ ಫೋನ್ ಮಾಡಿ ನೋಡು. ನಾನು ಮಾಡದೇ ಇರ್ತೀನ ಪ್ರಭಾ? ಆಫೀಸಿಗೆ ಕಾಲ್ ಮಾಡಿದ್ದೀನಿ, ಆಫೀಸಿಂದ ಹೊರಟು ತುಂಬ ಹೊತ್ತಾಗಿದೆಯಂತೆ. ಹಾಗಾದರೆ ಆನ್ ದ ವೇ ಇರ್ತಾನೆ ಬಿಡು, ಇನ್ನೇನು ಬಂದ್ಬಿಡ್ತಾನೆ. ನೀನು ಹೋಗಿ ರೆಡಿ ಆಗು. ಹಾಗಲ್ಲ ಪ್ರಭಾ, ನಿನಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇಲ್ಲ. ಮಾವ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಅವ್ರನ್ನ ಕಾಯಿಸ್ಬಾರ್ದು. ಹೋಗು, ಗೆಟ್ ರೆಡಿ. ಪ್ರಭಾ. ಕಾತಿ, ಹೋಗು ಹೋಗು. ಈ ಸಿಲ್ಲಿ ರೀಸನ್ಸ್ಗೆ ನಾವಿಷ್ಟೊಂದು ಟೆನ್ಷನ್ ತಗೋಬೇಕಾ? ಈ ಮುದುಕ ಅದೇನು ಬಾಂಬ್ ಆಗ್ತಾನೋ ಅನ್ನೋ ಚಿಂತೆ ನನಗಾದರೆ, ಇವಳಿಗೆ ಈ ಹೋಪ್ಲೆಸ್ ಫೆಲೋ ಚಿಂತೆ. ಅವನ ಆಫೀಸಲ್ಲಿಲ್ಲ ಅಂದರೆ ಕಾವೇರಿ ಹಿಂದೆ ಹೋಗಿರ್ತಾನೆ, ಅವಳು ಸಿಕ್ಕಿಲ್ಲ ಅಂದರೆ ಎಲ್ಲ ಜ್ಯೂಸ್ ಕಾರ್ನರೋ ಇನ್ಯಾವುದೋ ಬಾರಲ್ಲೋ ಇರ್ತಾನೆ. ಇವಳಿಗೆ ಅವನದೇ ಯೋಚನೆ. ಅಲ್ಲ, ಮುದಿಗೂಬೆ ಏನು ಹೇಳ್ಬೋದು? ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಮಾಡ್ತಾನ, ಏನು ಹೇಳ್ತಾನೆ? ಅದಕ್ಕೆ ರೆಡಿ ಆಗಬೇಕು. ಇವಳ ತಲೆಯಲ್ಲಿ ಏನೂ ಇಲ್ಲ, ಬರೀ ಅಪ್ಪ ತಮ್ಮ. ಛೇ.
ಕಾವೇರಿ 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 ಲಾಕ್ ಮಾಡ್ಕೊಂಡು ಎಲ್ಲಿಗೋ ಹೋಗಿದಾರಲ್ಲ, ಎಲ್ಲಿಗೆ ಹೋಗಿದ್ದಾರೆ ಇವರು? ಇನ್ನೆಷ್ಟೊತ್ತಾಗುತ್ತೋ ಏನೋ. ಒಂದ್ಸಲ ಕಾವೇರಿಗೆ ಕಾಲ್ ಮಾಡಿ ಕೇಳ್ತೀನಿ. ಶಿಟ್, ಫೋನ್ ಬೇರೆ ಇಲ್ಲ. ಕಾವೇರಿನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಈ ನಡುವೆ ಕಾವೇರಿಗೆ ಎದು ಮುಖ ಕಂಡ್ರೇನೆ ಆಗ್ತಿರ್ಲಿಲ್ಲ. ಇಬ್ರು ಮಧ್ಯೆ ಅದೇನು ನಡೀತಿತ್ತೋ ಏನೋ. ಪಾರ್ಟಿ ಆದ್ಮೇಲೆ ಒಂದಿನನೂ ಅವಳು ಅವನಿಗೆ ಮುಖ ಕೊಟ್ಟು ಮಾತಾಡ್ಲಿಲ್ಲ. ಕೆಲಸದಿಂದನೂ ಕಿತ್ತಾಕಿದ್ಲು. ಅವನ ಹೆಸರೆತ್ತಿದ್ರೆ ಇರಿಟೇಟ್ ಆಗ್ತಿದ್ಲು. ಅಂಥವಳು ಆಲ್ ಆಫ್ ಎ ಸಡನ್ ಅವನನ್ನ ಮದುವೆ ಆಗಕ್ಕೆ ಹೇಗೆ ಒಪ್ಕೊಂಡ್ಲು? ನಾನು ಅವಳನ್ನ ಅರ್ಥ ಮಾಡ್ಕೊಂಡೆ ಅಂದ್ಕೊಂಡಷ್ಟು ಅವಳು ಮತ್ತೆ ಮತ್ತೆ ನಿಗೂಢ ಆಗ್ತಿದ್ದಾಳೆ. ಇವತ್ತು ಅವಳು ಬಾಯಿ ಬಿಡಿಸ್ಲೇಬೇಕು. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರನಮ್ಮ. ಎಲ್ಲಿ ಗುರುಗಳು ಬಂದಿಲ್ವಾ? ಇಲ್ಲಮ್ಮ, ಗುರುಗಳಿಗೆ 1 ಕೋಟಿ ಚಂಡಿಕಾ ಹೋಮ ಇತ್ತು. ಹಾಗಾಗಿ ಈ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಪೂಜಾ ಸಾಮಗ್ರಿಗಳೆಲ್ಲ ತಂದಿದ್ದೀರಾ ತಾನೆ? ಹಾ, ಎಲ್ಲ ತಗೊಂಡ್ ಬಂದಿದ್ದೀನಿ. ಹಾಗೆ ಅರಶಿನ ಸ್ವಲ್ಪ ಜಾಸ್ತಿನೇ ತರ ಕೇಳಿದ್ದೆ, ತಂದಿದ್ದೀರಾ? ತಂದಿದ್ದೀನಿ. ಸರಿ, ಹಾಗಾದ್ರೆ ಇಲ್ಲಿಡಿ. ನೀನು ಬರೋವರೆಗೂ ನಾನಿಲ್ಲಿ ಕಾಯ್ತಾನೆ ಇರ್ತೀನಿ ಕಾವೇರಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಿನಗೋಸ್ಕರ ಕಾಯ್ತಾನೆ ಇರ್ತೀನಿ. ಇವತ್ತು ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲೇಬೇಕು. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು.